ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್‌ನನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ, ಬೆಂಬಲ ನಮಗೆ ತುಂಬ ಮುಖ್ಯವಾಗಿದೆ. ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಇವತ್ತು ನಾವು ನೀನಾದೇನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಸಂಚಿಕೆ ಮೊದಲಿಗೆ ವಿಕ್ರಮ್ ರೌಡಿಗಳನ್ನು ಅಟ್ಟಾಡಿಸಿಕೊಂಡು ಹೋಗಿ ಅವರಿಗೆ ಸರಿಯಾಗಿ ಹೊಡೆಯುತ್ತಿರ್ತಾನೆ. ಆಗ ವೇದ ಹೇಳ್ತಾಳೆ, ಬೇಡ ವಿಕ್ರಮ್, ಇದು ಯಾರೋ ಬೇಕಂತಲೇ ನಿನ್ನ ಮೇಲೆ ಪಿತೂರಿ ಮಾಡಿದ್ದಾರೆ. ಅದಕ್ಕಾಗಿ ಇವರು ಈ ಥರ ಮಾಡ್ತಿದ್ದಾರೆ. ನೀನು ಅವರಿಗೇನು ಮಾಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ, ನಾನು ಇವರನ್ನು ಸುಮ್ಮನೆ ಬಿಡೋ ಮಾತೇ ಇಲ್ಲ. ಅವರು ನಿನ್ನ ಮೇಲೆ ಕೈ ಹಾಕಿದ್ದಾರೆ, ಹಾಗಾಗಿ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ. ಅವನ ಹತ್ರ ಕೇಳ್ತಿರ್ತಾನೆ, ಯಾರು ಕಲಿಸಿದ್ದು ನಿನ್ನನ್ನು ನನ್ನ ಮೇಲೆ ಸುಮ್ಮನೆ ಸುಮ್ಮನೆ ಯಾರು ಹೇಳಿದ್ದು ಅಂತ, ಯಾರು ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಅದರಲ್ಲಿ ಒಬ್ಬ ಚಾಕು ಇಟ್ಕೊಂಡು ಓಡಿಕೊಂಡು ಬರ್ತಾ ಇರ್ತಾನೆ. ಇದನ್ನು ನೋಡಿದ ವೇದ ವಿಕ್ರಮ್ನನ್ನು ಸೇವ್ ಮಾಡಲು ಅವಳೇ ಆ ಚಾಕನ್ನು ವಿಕ್ರಮಿಗೋಸ್ಕರ ಎರಡೂ ಕೈಯಿಂದ ಆ ಚಾಕನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆ ರೌಡಿ ಜೊತೆ ಹೋರಾಡ್ತಾ ಇರ್ತಾಳೆ. ಅಲಾರದೆ ವೇದ ಜೋರಾಗಿ ವಿಕ್ರಮ್ ಅಂತ ಕೂಗಿದಾಗ ವಿಕ್ರಮ್ ಹಿಂತಿರುಗ್ತಾನೆ. ನಂತರ ಆ ರೌಡಿಗೆ ಒಂದೇಟು ಕೊಟ್ಟಾಗ ಅವನು ಅಲ್ಲಿಂದ ತಪ್ಪಿಸ್ತಾನೆ. ನಂತರ ವೇದ ಹತ್ತಿರ ಬಂದು ಅವನಲ್ಲಿದ್ದ ಶಾಲನ್ನು ವೇದಳ ಎರಡು ಕೈಗಳಿಗೆ ಕಟ್ತಾನೆ. ಹೇಳ್ತಾನೆ, ಬೇತಲ ಏನು ಮಾಡ್ಕೊಂಡಿದ್ದೀಯ ಅಂತ. ವಿಕ್ರಮ್ ವೇದಲನ್ನು ಕರ್ಕೊಂಡು ಹಾಸ್ಪಿಟಲ್ ಕಡೆ ಹೋಗ್ತಾನೆ. ಇತ್ತ ವಿಶ್ವ ರೌಡಿಗಳಿಗೆ ಎರಡೇಟು ಜೋರಾಗಿ ಕೊಡ್ತಾನೆ. ಆ ರೌಡಿಗಳನ್ನು ಕಲಿಸಿದ್ದು ಬೇರೆ ಯಾರೋ ಅಲ್ಲ, ವಿಶ್ವನಾಗಿರ್ತಾನೆ. ಹೇಳ್ತಾನೆ, ನಾನು ವಿಕ್ರಮ್ನನ್ನು ನಿಮ್ಮ ಹತ್ರ ಸಾಯಿಸಿ ಬಿಟ್ಟು ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ನೀವು ಏನು ಮಾಡಿದಂತ ಹೇಳ್ಬೇಕಾದ್ರೆ ಸಾರಿ ಅಂತ ಹೇಳ್ತಾರೆ. ನೀವು ಎಂಥ ಸಾರಿ ಹೇಳೋದು, ನಾನು ಎಲ್ಲ ನಿಮಗೆ ಬರೆದು ಕೊಟ್ಟಿದ್ದೇನೆ, ನಿಮ್ಮನ್ನು ಕರ್ಕೊಂಡು ಎಲ್ಲಿಗೆ ಹೋಗ್ಲಿಕ್ಕೆ ಸಹ ಹೇಳಿದ್ದೇನೆ, ಆದರೆ ನೀವು ಎಲ್ಲಿಗೆ ಕರ್ಕೊಂಡು ಹೋದದ್ದು, ಮಾಡಿದ್ದು ಎಂತ ಅಂತ ಅವನು ಪ್ರಶ್ನಿಸುತ್ತಾನೆ. ಅದರಲ್ಲಿ ಒಬ್ಬ ರೌಡಿ ಹೇಳ್ತಾನೆ, ವಿಕ್ರಮ್ ಒಬ್ಬನೇ ಬಂದಿದ್ದರೆ ಶಟರ್ ಕ್ಲೋಸ್ ಮಾಡಿ ಅವನನ್ನು ಮೇಲಕ್ಕೆ ಕಳಿಸ್ಕೊಳ್ತಾ ಇದ್ವಿ, ಆದರೆ ನಮ್ಮ ಗ್ರಾಚಾರ ಅವನು ಒಬ್ಬನೇ ಬರಲಿಲ್ಲ, ಅವನ ಹುಡುಗಿ ಸಹ ಬಂದಿದ್ಲು. ಇನ್ನೊಬ್ಬ ರೌಡಿ ಹೇಳ್ತಾನೆ, ಆ ಹುಡುಗಿ ಬರಲಿಲ್ಲದಿದ್ದರೆ ಆ ವಿಕ್ರಮ್ನ ಕೊಚ್ಚಿ ಕೊಚ್ಚಿ ತುಂಡು ತುಂಡುಗಳಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾನೆ. ಅವನನ್ನು ಕೊಚ್ಚಿ ತುಂಡುಗಳನ್ನಾಗಿ ಮಾಡಿ ಎಸೀಲಿಕ್ಕೆ ಅವನೇನು ಖಾಲಿ ಬಾಟ್ಲ, ಅವನು ನಿಮ್ಮನ್ನೇ ಕೊಚ್ಚಿ ತುಂಡುಗಳನ್ನಾಗಿ ಮಾಡಿ ಉಪ್ಪಿನಕಾಯಿ ಹಾಕಿ ಬಿಡ್ತಾನೆ ಅಂತ ಹೇಳ್ತಾನೆ. ನನ್ನ ಬುಡಕ್ಕೆ ಬರುವ ಮೊದಲು ನೀವು ಇಲ್ಲಿಂದ ಊರು ಬಿಟ್ಟು ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ಅದರಲ್ಲಿ ಒಬ್ಬ ಹೇಳ್ತಾನೆ, ಆದರೆ ಅಂತ ಹೇಳ್ಬೇಕಾದ್ರೆ ಗೊತ್ತಾಯಿತು, ನಿಮಗೆ ಕೆಲಸ ಏನು ಮಾಡದಿದ್ದರೂ ದುಡ್ಡು ಮುಖ್ಯ ಬೇಕು ಅಂತ ಹೇಳಿ ಅವರಿಗೆ ಹಣ ಕೊಟ್ಟು ಅವರನ್ನು ಅಲ್ಲಿಂದ ಕಳಿಸ್ತಾನೆ. ಒಬ್ಬನಿಗೆ ಗೊಣಗ್ತಿರ್ತಾನೆ, ನನಗೆ ವಿಕ್ರಮ್ ಅವನ ಹೆಸರು ಕೇಳಿದ್ರೇ ಮೈಯೆಲ್ಲ ಉರಿಯುತ್ತೆ. ಅದರಲ್ಲಿ ಅವನನ್ನು ವೇದ ಕಾಪಾಡಿದಳಂತ ಗೊತ್ತಾದ ಮೇಲೆ ಉರಿತಿರುವ ಮೇಗೆ ಉಪ್ಪು ಸುರಿದಾಗೆ ಆಗ್ತಿದೆ ಅಂತ ಬೈಕೊಳ್ತಾ ಇರ್ತಾನೆ. ಹಾಸ್ಪಿಟಲಲ್ಲಿ ವೇದ ಬೆಡ್ ಮೇಲೆ ಮಲಗಿರ್ತಾಳೆ. ಅವಳ ಪಕ್ಕದಲ್ಲಿ ಕೂತ್ಕೊಳ್ತಾ ವಿಕ್ರಮ್ ಸಹ ಅಲ್ಲಿಗೇನೆ ನಿದ್ದೆಗೆ ಜಾರಿರ್ತಾನೆ. ಅಷ್ಟೊತ್ತಲ್ಲಿ ಎಚ್ಚರ ಆದಾಗ ವೇದ ಎದ್ದೇಳಲು ಟ್ರೈ ಮಾಡ್ತಾ ಇರ್ತಾಳೆ. ವಿಕ್ರಮ್ಗೆ ಎಚ್ಚರವಾಗಿ ಅವಳ ತಲೆ ಕೂದಲನ್ನು ಬಾಚಿಸ್ತಾನೆ. ನಂತರ ವೇದ ಹೇಳ್ತಾಳೆ, ನನ್ನಿಂದಾಗಿ ನೀನು ಫೈಟ್ ಮಾಡುವಂತಹ ಪರಿಸ್ಥಿತಿ ಬಂತು ಅಂತ ಬೇಜಾರ ವ್ಯಕ್ತಪಡಿಸ್ತಾಳೆ. ಸಿಟ್ಟು ಬರ್ತಿದಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ, ನೀನು ಸಿಟ್ ಮಾಡಿದ್ರೂ ಪರವಾಗಿಲ್ಲ, ಆದರೆ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಬೇಡ ಅಂತಿರ್ಬೇಕಾದ್ರೆ ಡಾಕ್ಟರ್ ಬಂದು ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ತಾರೆ. ವಿಕ್ರಮ್ ಹತ್ರ ಕೇಳ್ತಾರೆ, ನೀವೇನಾಗಬೇಕು ಪೇಷಂಟಿಗೆ ಅಂತ. ಆಗ ವೇದ ಹೇಳ್ತಾಳೆ, ಅವರು ನನ್ನ ಫ್ರೆಂಡ್ ಅಂತ ಹೇಳ್ತಾರೆ. ಡಾಕ್ಟರ್ ವಿಕ್ರಮ್ ಹತ್ರ ಹೇಳ್ತಾರೆ, ನಾನು ಪೇಷಂಟಿಗೆ ಇಂಜೆಕ್ಷನ್ ಕೊಡಬೇಕು, ಹೊರಗೆ ಹೋಗಿ ಅಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾಳೆ, ಬೇಡ ಬೇಡ, ನನಗೆ ಇಂಜೆಕ್ಷನ್ ಬೇಡ, ನನಗೆ ಇಂಜೆಕ್ಷನ್ ಅಂದರೆ ತುಂಬ ಭಯ ಅಂತ ಹೇಳ್ತಿರ್ಬೇಕಾದ್ರೆ ಡಾಕ್ಟ್ರ್ ಹೇಳ್ತಾರೆ, ನಿಮಗೆ ಅಷ್ಟು ದೊಡ್ಡ ಗಾಯ ಆದಾಗ ಕೈಯಲ್ಲಿ ಚಾಕ್ ಇಟ್ಕೊಂಡಿರ್ಬೇಕಾದ್ರೆ ಇಲ್ವ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ, ಅದು ನನಗೋಸ್ಕರ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಇಂಜೆಕ್ಷನ್ ಕೊಡುವುದು ಇವರಿಗೋಸ್ಕರ ಅಂತ ಹೇಳ್ತಾರೆ. ವಿಕ್ರಮ್ ಹತ್ರ ವೇದ ಹೇಳ್ತಾಳೆ, ಬೇಡ ವಿಕ್ರಮ್ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಡಾಕ್ಟರ್ ಹತ್ರ ಹೇಳ್ತಾರೆ, ಬೇಡ ಡಾಕ್ಟರ್, ಅವ್ರಿಗೆ ಭಯ ಆಗುತ್ತೆ ಅಂತೆ, ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಡಾಕ್ಟ್ರೇ ಹೇಳ್ತಾರೆ, ಗಾಯ ತುಂಬ ದೊಡ್ಡದಿದೆ, ಇಂಜೆಕ್ಷನ್ ಕೊಡಲೇಬೇಕಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ, ವಿಕ್ರಮ್ ಅಂತ ಹೇಳ್ತಿರ್ಬೇಕಾದ್ರೆ ಡಾಕ್ಟರ್, ಅವರಿಗೆ ತುಂಬ ನೋವಾಗುತ್ತೆ, ಬೇಡ ಡಾಕ್ಟರ್ ಅಂತ ಹೇಳ್ಬೇಕಾದ್ರೆ ಏನಾಗಲ್ವಾ, ಇರುವೆ ಕಚ್ಚಿದಾಗೆ ನೋವಾಗುತ್ತೆ ಅಷ್ಟೇ ಅಂತ ಹೇಳ್ತಾರೆ. ವಿಕ್ರಮ್ ಏನಾದರೂ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಡಾಕ್ಟರ್, ಬೇಡ ಡಾಕ್ಟರ್, ಅವರಿಗೆ ಭಯ ಆಗುತ್ತೆ, ಬೇಕಾದರೆ ನೀವು ನನಗೆ ಸಿರಪ್ಪು ಟಾನಿಕ್ ಎಲ್ಲ ಬರೆದು ಕೊಡಿ, ನಾನು ಹೊರಗಿನಿಂದ ತಂದು ಕೊಡ್ತೇನೆ ಅಂತ ಹೇಳ್ಬೇಕಾದ್ರೆ ನಿಮಗೆ ಅರ್ಥ ಆಗಲ್ವಾ, ಅವರೇನು ಚಿಕ್ಕ ಮಗುನ, ನೀವು ಒಂದು ಸಲ ಹೊರಗೆ ಹೋಗಿ ಅಂತ ಹೇಳ್ತಾರೆ.
ಅದು ಅವರಿಗೆ ಭಯ ಅಂತ ಹೇಳ್ತಿರ್ಬೇಕಾದ್ರೆ ನಿಮಗೆ ಒಂದು ಸಲ ಹೇಳಿದ್ದು ಅರ್ಥ ಆಗಲ್ವಾ, ನಾನೇ ಇಲ್ಲಿಂದ ಹೋಗ್ತೇನೆ, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ನನಗೆ ಇವನು ಹೇಳ್ಬಾರ್ದು ಅಂತ ಹೇಳ್ಬೇಕಾದ್ರೆ, ಹಾಗಾದರೆ ಅವ್ರು ಹೇಳ್ತಾರೆ ನೋವಾಗಲ್ಲ ಅಂತ ನಿಮಗೆ ಹೇಳಿದಲ್ಲ ಅಂತ ಹೇಳ್ಬೇಕಿದ್ರೆ, ಹಾಗಾದರೆ ಒಂದಲ್ಲ 2 ಇಂಜೆಕ್ಷನ್ ಕೊಡಿ ಅಂತ ಹೇಳ್ತಿರ್ಬೇಕಾದ್ರೆ, ನೀನು ನನ್ನದು ಫ್ರೆಂಡ್ ಅಲ್ಲ ವಿಕ್ರಮ್ ಹೇಳು ಅಂತ ಹೇಳ್ಬೇಕಾದ್ರೆ, ಏನಾಗಲ್ಲ ಅಂತ ಹೇಳಿ ಸಮಾಧಾನ ಮಾಡಿಸಿ ಅವನು ಅಲ್ಲಿಂದ ಹೊರಗೆ ಹೋಗ್ತಾನೆ. ನಂತರ ಡಾಕ್ಟರ್ ವೇದಳಿಗೆ ಇಂಜೆಕ್ಷನ್ ಚುಚ್ಚಿದ ನಂತರ ವಿಕ್ರಮ್ ಒಳಗೆ ಬರ್ತಾನೆ. ಒಳಗೆ ಬಂದ ನಂತರ ವೇದನ ಹತ್ರ ಸಮಾಧಾನವಾಗಿ ಬೇಜಾರದಿಂದ ನೋವಾಗುತ್ತಾ ಅಂತ ಕೇಳಬೇಕಾದ್ರೆ, ನೀನು ನನ್ನ ಹತ್ರ ಮಾತಾಡಬೇಡ ಅಂತೇಳಿ ಮುಖ ತಿರುಗಿಸಿದಾಗ ಡಾಕ್ಟರ್ ಕೇಳ್ತಾರೆ, ಯಾಕೆ ನಿಮಗೆ ಅವರಿಗೆ ಇಂಜೆಕ್ಷನ್ ಕೊಟ್ಟಾಗ ಕಣ್ಣಲ್ಲಿ ನೀರು ಅಂತ ಹೇಳ್ಬೇಕಾದ್ರೆ, ಅವರು ನನ್ನ ಫ್ರೆಂಡ್ ಹಾಗಾಗಿ ಕಣ್ಣಲ್ಲಿ ನೀರು ಬರುತ್ತೆ ಅಂತ ವಿಕ್ರಮ್ ಹೇಳಿದಾಗ ಅನ್ನೋ ರೀತಿಯಲ್ಲಿ ಡಾಕ್ಟ್ರು ಮುಖದಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಾರೆ. ಹೇಳ್ತಾರೆ, ಇವರನ್ನು 4 ದಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಇವರ ಮೈಯಿಂದ ಬ್ಲಡ್ ತುಂಬ ಲಾಸ್ ಆಗಿದೆ, ಒಳ್ಳೇದು ಮಾಡಿ ಹಣ್ಣು ಹಂಪಲೆಲ್ಲ ಕೊಡಿ ಅಂತೇಳಿ ಅಲ್ಲಿಂದ ಹೊರಗೆ ಹೋಗ್ತಾರೆ. ಜಯಣ್ಣ ಪೇಪರ್ ಓದ್ತಾ ಇರಬೇಕಾದ್ರೆ ಉಮಾ ಕಾಫಿ ತಂದು ಕೊಡ್ತಾಳೆ. ಮೊಬೈಲಲ್ಲಿ ವಿಡಿಯೋ ನೋಡುತ್ತಾ ಶಾಕ್ ಆಗಿ ದೇವಕಿಯನ್ನು ಜೋರಾಗಿ ಅಮ್ಮ ಅಂತ ಕರೆದಾಗ ದೇವಕಿ ಗಾಬರಿಯಿಂದ ಓಡಿ ಬಂದು ಎಂತಾಯ್ತು ಅಂತ ಹೇಳಿದಾಗ ಐಶು ಹೇಳ್ತಾಳೆ, ಅಮ್ಮ ಇದು ವಿಡಿಯೋ ಒಂದ್ಸಲ ನೋಡು ಅಂತ ಹೇಳಿದಾಗ ದೇವಕಿ ಸಹ ಆ ವಿಡಿಯೋವನ್ನು ನೋಡಿ ಶಾಕ್ ಆಗ್ತಾಳೆ. ನಂತರ ಐಶು ಹೇಳ್ತಾಳೆ, ಈ ವಿಡಿಯೋ ತುಂಬ ವೈರಲ್ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ದೇವಕಿ ಹೇಳ್ತಾಳೆ, ಈ ವಿಡಿಯೋ ವೈರಲ್ ಆಗ್ತಾ ಇರೋದಲ್ಲ, ಈ ಅಡಪೆ ವೇದ ನಮ್ಮ ಮನೆಯ ಮರ್ಯಾದೆಲ್ಲ ಹರಾಜ್ ಮಾಡಿ ಬರ್ತಾ ಇರ್ತಾಳೆ ಅಂತ ಹೇಳ್ತಾಳೆ. ಉಮಾನನ್ನು ಕರೆದು ನಿನ್ನ ಮಗಳು ಮಾಡಿದ ಕರ್ಮಕಾಂಡವನ್ನು ಇಲ್ಲಿ ಒಂದು ಸಲ ಬಂದು ನೋಡು ಅಂತ ಹೇಳಿ ಆ ವಿಡಿಯೋವನ್ನು ಜಯಣ್ಣ ಮತ್ತು ಉಮನಿಗೆ ತೋರಿಸ್ತಾಳೆ. ನಮ್ಮ ಮಗಳು ವೇದ ಪೊಲೀಸ್ ಸ್ಟೇಷನ್ಗೆ ಅಲಿಯೋದೊಂದೇ ಬಾಕಿ, ನಿಮಗೆ ಒಳ್ಳೆ ಅಳಿಯ ಸಿಕ್ಕಿದ್ದಾನೆ ರೌಡಿ ಅಂತ ರೇಗಿಸ್ತಾಳೆ. ವಿಕ್ರಮ್ನ ಮದುವೆಯಾದರೂ ಪರವಾಗಿಲ್ಲ, ವಿಕ್ರಮ್ ಯಾರ್ದು ತಲೆ ಒಡೆದಾದರೂ ನಿಮ್ಮನ್ನು ಸಾಕ್ತಾನೆ ಅಂತ ಹೇಳ್ಬೇಕಾದ್ರೆ ಜಯಣ್ಣ ಹೇಳ್ತಾರೆ, ದೇವಕಿ ವೇದ ಯಾಕೆ ವಿಕ್ರಮ್ನ ಮದುವೆ ಆಗಬೇಕು ಅಂತ ಹೇಳ್ತಿರ್ತಾರೆ. ನಿಮ್ಮ ಮಗಳು ಊರು ಇಡೀ ಸುತ್ತಾಡ್ಕೊಂಡು ಆ ರೌಡಿ ಜೊತೆ ಹೋಗಿ ಜಗಳ ಮಾಡ್ಕೊಂಡು ಬಂದರೆ ನಿಮ್ಮ ಮಗಳಿಗೆ ಯಾವ ಹುಡುಗ ಬಂದು ತಾಲಿ ಕಟ್ತಾನೆ ಅಂತ ಹೇಳ್ತಾಳೆ. ಕಿಲಾಡಿ ಮಗಳು ಪರೋಡಿ ಅಳಿಯ ಚೆನ್ನಾಗಿದೆ ಅಲ್ವಾ ಟೈಟಲ್ ಅಂತ ಹೇಳಿ ತುಂಬ ರೇಗಾಡ್ತಾಳೆ. ಮಕ್ಕಳೇ ಈ ಸಮಯದಲ್ಲಿ ಕೇಳುವುದಿಲ್ಲ, ಇನ್ನು ಇವಳು ಕೇಳ್ತಾಳ ಅಂತ ಹೇಳಿದಾಗ ಉಮನಿಗೆ ತುಂಬ ಭಯವಾಗುತ್ತೆ. ಅದು ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ನಾಯಿ ಮುಟ್ಟಿದ ಮಡಿಕೆ ನಾಯಿಗೆ ಸೀಮಿತ ಅಂತ ಹೇಳಿ ಅವನ ಜೊತೆನೇ ಕಳಿಸಿಬಿಡಿ ಅಂತ ಹೇಳ್ತಾಳೆ. ಒಂದು ಸಲ ಫೋನ್ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಜಯಣ್ಣ ಕಾಲ್ ಮಾಡಿದಾಗ ಫೋನ್ ಪಿಕ್ ಮಾಡ್ತಾ ಇರೋದಿಲ್ಲ. ಆಗ ದೇವಕಿ ಹೇಳ್ತಾಳೆ, ಏನು ಬಾಬಾ ಫೋನ್ ಪಿಕ್, ಪ್ರೇಮಿಗಳು ಏಕಾಂತದಲ್ಲಿರಬೇಕಾದ್ರೆ ನಿಮ್ಮ ಫೋನ್ ಯಾಕೆ ರಿಸೀವ್ ಮಾಡ್ತಾಳೆ ಅಂತ ಹೇಳ್ತಾಳೆ. ಜಯಣ್ಣ ಹೇಳ್ತಾರೆ, ಅಂಥದ್ದೇನೂ ಆಗಲಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿದೆ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ದೇವಕಿ ಹೇಳ್ತಾರೆ, ಬಾಬಾ ಫೋನ್ ಸ್ವಿಚ್ ಮಾಡಿಕೊಂಡು ಅಷ್ಟು ಸಹ ಏಕಾಂತದಲ್ಲಿದ್ದಾರೆ ಪ್ರೇಮಿಗಳು, ಐಶು ನಾವು ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಇಲ್ಲಿಂದ ಹೋಗೋಣ ಅಂತೇಳಿ ಐಶುನ ದೇವಕಿ ಕರ್ಕೊಂಡು ಅವಳ ರೂಮ್ ಕಡೆ ಹೋಗ್ತಾಳೆ. ವೇದಳ ಬಗ್ಗೆ ಯಾವ ರೀತಿ ಕೇವಲವಾಗಿ ಮಾತಾಡ್ತಾ ಇದ್ದಾಳೆ ನೋಡಿದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ, ಏನಾಗಲ್ಲ ಓಮಾ, ನಾಯಿಗಳು ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ, ವೇದನಿಗೆ ಏನಾಗಿದೆ ಅಂತ ನಾನು ನೋಡ್ಕೊಂಡು ಬರ್ತೇನೆ, ನೀನು ಆರಾಮವಾಗಿರು ಅಂತೇಳಿ ಅಲ್ಲಿಂದ ಹೋಗ್ತಾರೆ. ಇತ್ತ ಹಾಸ್ಪಿಟಲಲ್ಲಿ ವೇದ ಮತ್ತು ವಿಕ್ರಮ್ ಮಾತಾಡ್ತಾ ಇರ್ತಾರೆ. ಓಡೋಡಿ ಬಂದು ವೇದಳ ಪಕ್ಕ, ಇಷ್ಟೊಂದು ದೊಡ್ಡ ಬ್ಯಾಂಡೇಜ್ ಹಾಕಿದರೆ ನಿಮಗೆ ನೋವಾಗ್ತಿದೆಯಾ ಅಂತ ಹೇಳ್ಬೇಕಾದ್ರೆ, ಸ್ವಲ್ಪ ಸರ್ ಅಂತ ವೇದ ಹೇಳ್ತಾಳೆ, ಆದರೂ ನನಗೆ ನಿಮಗೆ ನೋವಾದರೆ 10 ಪಟ್ಟು ಜಾಸ್ತಿ ಅಷ್ಟು ನೋವಾಗುತ್ತೆ, ಇದು ಹೇಗೆ ಆಯ್ತು ಅಂತ ಹೇಳ್ಬೇಕಾದ್ರೆ ಅದು ಅಂತ ಹೇಳ್ತಿರ್ಬೇಕಾದ್ರೆ ವಿಶ್ವ ನನಗೆಲ್ಲ ಗೊತ್ತುಂಟು, ಕಾರಣ ನೀನೇ ಅಂತ ಹೇಳಿ ವಿಕ್ರಮ್ನ ಕೋಲಾರ್ ಪಟ್ಟಿ ಹಿಡಿದು ಎಳೆಯುತ್ತಾನೆ. ಸಹ ವಿಶ್ವನ ಕೋಲಾರ್ ಪಟ್ಟಿ ಎಳೆದು ಹೇಳ್ತಾನೆ, ಇದು ಹಾಸ್ಪಿಟಲ್, ಕಿರಿಕ್ ಬೇಡ ಅಂತ ಸುಮ್ಮನೆ ಇದ್ದೇನೆ ಅಂತ ಹೇಳ್ಬೇಕಾದ್ರೆ ವಿಶ್ವ ಹೇಳ್ತಾನೆ, ಏನೋ ಮಾಡ್ತಿದ್ದಿ ಅಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾರೆ, ಸರ್ ಅವನಿದ್ದೇನು ತಪ್ಪಿಲ್ಲ, ಅವನನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾಳೆ ಸಹ ಹೇಳ್ತಾರೆ, ಬಿಟ್ಟು ಬಿಡಿ ಅಂತ. ಆಗಿಬ್ಬರು ಸಹ ಒಬ್ಬರೊಬ್ಬರ ಕೋಲಾರ್ ಪಟ್ಟಿಯನ್ನು ಬಿಟ್ಟು ಬಿಡ್ತಾರೆ. ನಂತರ ವಿಶ್ವ ಹೇಳ್ತಾನೆ ವೇದಳ ಹತ್ರ, ಇಷ್ಟಕ್ಕೆಲ್ಲ ಕಾರಣ ಈ ವಿಕ್ರಮನು, ಅವನ ಜೊತೆ ಓಡಾಡಿದಕ್ಕೆ ನಿಮಗೆ ಈ ರೀತಿ ಅಡ್ಡ ಪರಿಣಾಮವಾಗಿದೆ ಅಂತ ಹೇಳ್ತಾನೆ. ವಿಶ್ವ ಹೇಳ್ತಾನೆ, ನಿನ್ನನ್ನು ಒದ್ದು ಒಳಗಾಕಿದ್ರೆ ಸರಿಯಾಗಿ ಬಾಯಿ ಬಿಡ್ತೀಯ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ, ಪದೇ ಪದೇ ಯಾಕೆ ಸರ್ ನೀವು ಅವನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅವನು ಯಾಕೆ ಒಳಗೆ ಆಗ್ತೀರಾ ಅಂತ ಕೇಳಬೇಕಾದ್ರೆ ವಿಶ್ವ ಹೇಳ್ತಾನೆ, ಇವನ ಪುಂಡಾಟಿಯಿಂದ ನಿಮಗೆ ಈ ಥರ ಆಗಿದೆ ಅಂತ ಹೇಳ್ಬೇಕಾದ್ರೆ ಗೊತ್ತಿಲ್ಲದೆ ಏನೇನು ಮಾತಾಡಬೇಡಿ ಅಂತ ವಿಶ್ವನಿಗೆ ವೇದ ಹೇಳ್ತಾಳೆ. ನಾನು ನಿಮ್ಮನ್ನು ಡಿಸ್ಚಾರ್ಜ್ ಮಾಡಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ಬೇಕಾದ್ರೆ
ವಿಕ್ರಮ್ ಹೇಳ್ತಾನೆ, ಅದಕ್ಕೆ ನಾವಿದ್ದೇವೆ, ನೀವು ಹೊರಗೆ ಹೋಗಿ ಅಂತ ಹೇಳಬೇಕಾದ್ರೆ, ಯಾಕಪ್ಪ ನೀನು ವಾಪಸ್ ಗಲಾಟೆ ಮಾಡಿ ಅವಳಿಗೆ ಡಿಸ್ಟರ್ಬ್ ಮಾಡ್ತೀಯಾ ಅಂತ ಹೇಳ್ತಾನೆ. ಹೇಳ್ತಾನೆ, ನೀನು ಇಲ್ಲಿಂದ ಕಳಿಸ್ಕೊ, ನಾನು ವೇದ ನಿನ್ನ ಅಪ್ಪ ಅಮ್ಮನ ಹತ್ರ ಹೇಳಿದ್ದೇನೆ, ನಾನು ನಿಮ್ಮನ್ನು ಸೇಫಾಗಿ ಮನೆಗೆ ಕರ್ಕೊಂಡು ಬರ್ತೇನಂತ. ಈಗ ನೀವು ಈ ಥರ ಹೇಳಿದರೆ ನಾನು ನಿಮ್ಮ ಅಪ್ಪ ಅಮ್ಮನಿಗೆ ಏನಂತ ಹೇಳಬೇಕು ಅಂತ ಹೇಳ್ತಾನೆ. ಇಲ್ಲಿ ಉಮಾ ಅಳ್ತಾ ಇರ್ತಾಳೆ, ಸೌಂದರ್ಯ ಆಚೆ ಈಚೆ ಓಡಾಡ್ಕೊಂಡಿರ್ತಾಳೆ. ಉಮಾ ಹೇಳ್ತಾಳೆ, ವೇದ ಎಷ್ಟು ಹೊತ್ತಾದರೂ ಬರಲಿಲ್ಲ, ವೇದನ ಕರ್ಕೊಂಡು ಹೋಗ್ತಾ ಹೇಳ್ದ, ನಿನ್ನ ದೊಡ್ಡಪ್ಪನ ಅಡ್ರೆಸ್ಸೇ ಇಲ್ಲ ಅಂತ ಹೇಳ್ತಾಳೆ. ಸೌಂದರ್ಯ ಹೇಳ್ತಾಳೆ, ವಿಕ್ರಮ್ ಇರುವವರೆಗೆ ವೇದಲಿಗೆ ಏನಾಗಿರುವುದಿಲ್ಲ ಅಂತ ಹೇಳ್ಬೇಕಾದ್ರೆ ಉಮಾ ಹೇಳ್ತಾಳೆ, ಅವಳೇ ಅವನ ಪಾಡಿಗೆ ಅಂಟ್ಕೊಂಡಿರುವ ಶನಿ, ಅವನೊಬ್ಬ ಇಲ್ಲ ಅಂತಿದ್ರೆ ನಮ್ಮ ಮನೆಗೆ ಏನೂ ಆಗ್ತಿರ್ಲಿಲ್ಲ ಅಂತ ಗೊಣಗ್ತಿರ್ತಾಳೆ. ಮತ್ತು ವೇದ ಮನೆಗೆ ಬರ್ತಾರೆ. ಉಮಾ ವೇದಳ ಕೈಯನ್ನು ನೋಡಿ ಭಯದಿಂದ ಅವಳಿಗೆ ಶಾಕ್ ಆಗುತ್ತೆ. ವೇದ ಏನು ಮಾಡ್ಕೊಂಡು ಬಂದಿದ್ದೀಯೆ, ಕೈ ತುಂಬ ಬ್ಯಾಂಡೇಜ್ ಹಾಕಿದ್ದಾರೆ, ಏನಾಗಿದೆ ಅಂತ ಹೇಳ್ಬೇಕಾದ್ರೆ ಸೌಂದರ್ಯ ಕೇಳ್ತಾಳೆ, ತುಂಬ ನೋವಾಗ್ತಿದೆಯಾ ವೇದ ಅಂತ. ಇಲ್ಲ ಅಂತ ವೇದ ಹೇಳಿದಾಗ ವಿಶ್ವ ಹೇಳ್ತಾನೆ, ಯಾಕೆ ಸುಮ್ಮನೆ ಹೇಳ್ತಿದ್ದೀರಾ, ಬ್ಲಡ್ ತುಂಬ ಹೋಗಿದೆ, ಚಾಕಿನಿಂದ ಡೀಪಾಗಿ ಕೈ ಕಟ್ಟಾಗಿದೆ, ನೋವು ತುಂಬ ಇದೆ ಅಂತ ಹೇಳ್ತಾನೆ. ಶಾಕ್ ಆಗುತ್ತೆ. ಇತ್ತ ದೇವಕಿ ಮತ್ತು ಐಶ್ವರ್ಯ ಸಹ ಮೆಲ್ಲಗೆ ಬಂದು ಇಣುಕ್ತಾ ಇರ್ತಾಳೆ. ಇದೆಲ್ಲ ಹೇಗಾಯ್ತು ಅಂತ ಉಮಾ ಕೇಳಿದಾಗ ವಿಶ್ವ ಹೇಳ್ತಾನೆ, ನಿಮ್ಮ ಮಗಳ ಸ್ನೇಹಕ್ಕೆ ವಿಕ್ರಮ್ ಕೊಟ್ಟ ಗಿಫ್ಟ್ ಇದು ಅಂತ ಹೇಳ್ತಾನೆ. ಅಮ್ಮ ಮುಂದೆ ಹೋಗಿ ನೋಡೋಣ ಅಂತ ಹೇಳ್ಬೇಕಾದ್ರೆ ದೇವಕಿ ಹೇಳ್ತಾಳೆ, ಬೇಡ ಇಲ್ಲೇ ನೋಡೋಣ, ಮೊದಲೇ ಆ ಕರ್ಮದವ್ರ ಹತ್ರ ದುಡ್ಡಿಲ್ಲ, ಈಗ ನಾವೇ ದುಡ್ಡು ಕೊಡಬೇಕಾಗುತ್ತೆ, ಇಲ್ಲಿ ನಿಂತು ನೋಡೋಣ ಅಂತ ಹೇಳ್ತಾಳೆ. ಆ ವಿಕ್ರಮಿಗೆ ಊರು ತುಂಬ ಶತ್ರುಗಳಿದ್ದಾರೆ, ನೀವು ಅವನ ಫ್ರೆಂಡ್ ಅಂತ ಗೊತ್ತಾಗಿ ನಿಮ್ಮ ಮೇಲೆ ಸೇಡ್ ತೋರಿಸಲಿಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾನೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ. ವಿಶ್ವನ ನಿಜ ಬಣ್ಣ ವೇದಲಿಗೆ ಯಾವಾಗ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಅಮೂಲ್ಯವಾದದ್ದು, ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ.